ಮದುವೆಯಾದ 3ನೇ ದಿನದಲ್ಲಿ ಸಂಗಾತಿಯನ್ನು ಬಿಟ್ಟು ಅರಸಿನ ಮೈಯಲ್ಲೇ ಗಡಿಗೆ ಮರಳಿದ ಸೈನಿಕ. ಹೌದು, ಜಳಗಾವ್ನ ಪಾಚೂರಾದ ಮನೋಜ್ ಪಾಟೀಲ್ ಭಾರತೀಯ ಸೇನೆಯಲ್ಲಿ ಸೈನಿಕನಾಗಿ ಗಡಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ರಜೆಗೆ ಬಂದ ನಂತರ ವಿವಾಹ ಸಮಾರಂಭ ಅದ್ಧೂರಿಯಾಗಿ ನಡೆದಿದೆ. ಆದರೆ ಯೋಧನ ಮದುವೆಯ ಮರುದಿನವೇ ಅವರಿಗೆ ತುರ್ತಾಗಿ ಗಡಿಯಿಂದ ಕರೆ ಬಂದಿದೆ. ದೇಶವು ಪ್ರಸ್ತುತ ಬಿಕ್ಕಟ್ಟನ್ನು ಎದುರಿಸ್ತಾ ಇರುವ ಬೆನ್ನಲ್ಲೇ ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನದೊಂದಿಗಿನ ಹೆಚ್ಚಿದ ಉದ್ವಿಗ್ನತೆಯಿಂದಾಗಿ ಗಡಿಯಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಭಾರತೀಯ ಸೇನೆ पाकिस्तानिಗಳನ್ನು ಚೆನ್ನಾಗಿ ಹುಟ್ಟಡಗಿಸುವ ಕೆಲಸ ಮಾಡ್ತಿದೆ. आपण मात्र ते ड्युटी जॉईन करता आहे तुमचे पती. मला खूप अभिमान आहे. माझे मिस्टर बॉर्डरवर चालले. आज आमचं सत्यनारायणची पूजा होती तरी मी त्यांना सोबत करते. जावं असं. देशाचं संरक्षण महत्त्वाचं वाटतंय तुम्हाला? हो, देशासाठी जावं असं. माझा अभिमान आहे देशावरती. माझा मुलगा देशासाठी जातोय, सेवा करतोय. काय झालं? तेवढ्यासाठी मला खूप अभिमान आहे. मी लग्न नुकतंच झाल्यानंतर माझी सूनबाई बी सपोर्ट करते आम्हाला सर्वांना, परिवारांना. आमच्या त्याला शुभेच्छा आहेत. ನಡೀತಾ ಇರುವ ಆಪರೇಷನ್ ಸಿಂಧೂರನಿಂದಾಗಿ ಪಾಪಿ ಪಾಕಿಸ್ತಾನ ನಿದ್ರೆ ಕಳೆದುಕೊಂಡಿದೆ. ಈ ಎಲ್ಲ ಸಂದರ್ಭಗಳಲ್ಲಿ ಜವಾನ್ ಮನೋಜ್ ಪಾಟೀಲ್ ಅವರಿಗೆ ತಕ್ಷಣ ಸೇವೆಗೆ ಸೇರಲು ಕರೆ ಬಂದಿದ್ದು ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಮದುವೆಯಾದ ಮರುದಿನವೇ ಅರಸಿನ ಮೈಯಲ್ಲಿ ಯೋಧ ಕರ್ತವ್ಯಕ್ಕೆ ಹಾಜರಾಗ್ತಿರುವುದು ಬೇಸರವಾದರೂ ಈಗ ತಾನೇ ಯೋಧನ ಕೈ ಹಿಡಿದ ಸಂಗಾತಿ ನನಗೆ ದೇಶ ಸೇವೆ ಮುಖ್ಯ, ನನ್ನ ಕುಂಕುಮವನ್ನು ಗಡಿಗೆ ಕಳಿಸ್ತಿರುವುದು ನನಗೆ ಹೆಮ್ಮೆ ಇದೆ ಅಂತ ಹೇಳಿದ್ರು. ಮನೋಜ್ ಪಾಟೀಲ್ ಅರಸಿನ ಮುಚ್ಚಿದ ದೇಹ, ಕೈಯಲ್ಲಿ ಮೆಹಂದಿಯೊಂದಿಗೆ ಗಡಿಗೆ ಹೊರಟ ಯೋಧ ಇತ್ತ ಬಿಕ್ಕಿ ಬಿಕ್ಕಿ ಅತ್ತ ಮಡದಿ ಕಣ್ಣೀರು ಹಾಕಿದ್ದು ನೋಡುಗರು ಕೂಡ ಈ ದೃಶ್ಯ ಕಂಡು ಕಣ್ಣೀರು ಹಾಕಿದ್ದಾರೆ.